ಕರ್ನಾಟಕ ಸರ್ಕಾರದಿಂದ ರಾಜ್ಯದಲ್ಲಿ 2025 ಸೆಪ್ಟೆಂಬರ್ 22ರಿಂದ ಪ್ರಾರಂಭವಾಗುವ ಶೈಕ್ಷಣಿಕ, ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆಯಲ್ಲಿ ಸಮಾಜದ ಬಂಧುಗಳು ಯಾವ ಜಾತಿ ಬರೆಸಬೇಕೆಂದು ಸಮಾಜದ ಮುಖಂಡರು ಚರ್ಚಿಸಿ ಈ ರೀತಿ ನಿರ್ಣಯ ಮಾಡಲಾಗಿದೆ. ಮೂಲ ಜಾತಿ ಕಾಲಂ 9ರಲ್ಲಿ ಕಬ್ಬಲಿಗ ಸಂಖ್ಯೆ A0588 ಬರೆಸಬೇಕೆಂದು ಕೋಲಿ ಕಬ್ಬಲಿಗ ಸಮುದಾಯದ ಸಮನ್ವಯ ಸಮಿತಿಯ ತಿಪ್ಪಣಪ್ಪ ಕಮಕ್ನೂರವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಾವು ಸಾಮಾಜಿಕ, ಆರ್ಥಿಕ, ರಾಜಕೀಯ, ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದ ಸಮಾಜವಾಗಿದೆ. ಆದ್ದರಿಂದ ಮುಂಬರುವ ಸಮೀಕ್ಷೆಯಲ್ಲಿ ನಮ್ಮ ಎಲ್ಲ ವಾಸ್ತವ ಸ್ಥಿತಿಗತಿಗಳು, ಅಂಕಿಅಂಶಗಳು ಮತ್ತು ನಿಖರವಾದ ಮಾಹಿತಿ ಇದ್ದಾಗ ಮಾತ್ರ ಸರ್ಕಾರಕ್ಕೆ ಸವಲತ್ತುಗಳು ಮತ್ತು ಮೀಸಲಾತಿ ನೀಡಲು ಅನುಕೂಲವಾಗುತ್ತದೆ. ಹೀಗಾಗಿ ಕರ್ನಾಟಕ ಮತ್ತು ಕನ್ನಡದಲ್ಲಿ ಬಳಸುವುದರಿಂದ ಮತ್ತು ಬುಡಕಟ್ಟು ಲಕ್ಷಣ ಹೊಂದಿರುವುದರಿಂದ ಮೂಲ ದಾಖಲೆಯಂತೆ ಕಬ್ಬಲಿಗ ಪದವನ್ನು ಮೂಲ ಜಾತಿಯ ಕಾಲಂನಲ್ಲಿ ಸಂಖ್ಯೆ 4/0588 ನಮೂದಿಸಬೇಕು. ಅದರಂತೆ ಹಿಂದಿಯಲ್ಲಿ ನಮ್ಮ ಜಾತಿಯನ್ನು ಕೋಲಿ ಎಂದು ಕರೆಯುವುದರಿಂದ ಸಮೀಕ್ಷೆ ಉಪಜಾತಿ ಕಾಲಂನಲ್ಲಿ 10ರಲ್ಲಿ ಸಂಖ್ಯೆ 4/0712 ಎಂದು ನಮೂದಿಸಬೇಕು. ಇದರಂತೆ ಇದೇ ಜಾತಿಯನ್ನು ಮರಾಠಿ ಭಾಷೆಯಲ್ಲಿ ಟೋಕರೆ ಕೋಲಿ ಎಂದು ಕರೆಯುವುದರಿಂದ ಸಮೀಕ್ಷೆಯಲ್ಲಿ ಪರ್ಯಾಯ ಪದದ ಕಾಲಂ 11ರಲ್ಲಿ ಸಂಖ್ಯೆ C22.2 ಕರೆ ಎಂದು ನಮೂದಿಸಬೇಕೆಂದು ಜಿಲ್ಲೆಯ ಎಲ್ಲ ಸಮಾಜದ ಬುದ್ಧಿಜೀವಿಗಳು, ಮುಖಂಡರು, ಜನಪ್ರತಿನಿಧಿಗಳು ಮತ್ತು ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಸಭೆ ಸೇರಿ ಸಮಾಜದ ಮುಂದಿನ ಭವಿಷ್ಯದ ನಿರ್ಣಯ ತೆಗೆದುಕೊಳ್ಳಲಾಗಿದೆ. ಆದ್ದರಿಂದ ಸಮಾಜದ ಮುಖಂಡರು ಆಯಾ ತಾಲೂಕುಗಳಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಮತ್ತು ಸಮಾಜದ ಬಂಧುಗಳು ಎಲ್ಲರೂ ಒಂದೇ ರೀತಿಯಾಗಿ ಮಾದರಿಯನ್ನು ಅನುಸರಿಸಿ ಸಮೀಕ್ಷೆ ಬಂದ ಅಧಿಕಾರಿಗಳ ಜೊತೆ ಸಹಕರಿಸಬೇಕೆಂದು ಮನವಿ ಮಾಡಿದರು. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಿನ್ನೆ ಬಂದು ಆ ಸಭೆಯಲ್ಲಿ ಕೂಡ ಅವರ ಸಮಾಜದವ್ರಿಗೆ ಕೂಡ ಕುರುಬರು ಅಂತೇಳಿ ಬರೆಸಬೇಕು ಅಂಥೇಳಿ ಆದೇಶ ನೀಡಿದ್ರು. ಅದರಿಂದ ಜನಸಂಖ್ಯೆನೂ ಕೂಡ ಹೆಚ್ಚು ಒಂದೇ ಹೆಸರು ಬರೆಸೋದ್ರಿಂದ ನಮ್ಮ ಜನಸಂಖ್ಯೆ ಎಷ್ಟು ಇದೆ ಎಂಬುದು ಗೊತ್ತಾಗ್ತದೆ. ಬೇರೆ ಬೇರೆ ಬರೆಸೋದ್ರಿಂದ ಜನಸಂಖ್ಯೆ ಕಡಿಮೆ ಆಗಿ ಇದು ಒಳ್ಳೆಯ ಸಂದೇಶ ಹೋಗೋದು ನಮ್ಮ ಮಾತನ್ನು ಕೂಡ ಅವ್ರು ಹೇಳಿದ್ರು. ಆ ಸಭೆಯಲ್ಲಿ ನಾವು ಕೂಡ ಇದ್ದೇವೆ. ನಾವು ಕೂಡ ನಮ್ಮ ಪೂರ್ವಭಾವಿಗೆ ಮೊದಲು ನಮ್ಮೆಲ್ಲ ನಮ್ಮ ಎಕೆರೆಯವರು, ಶಾಂತಪ್ಪ ಕೂಡಿಯವರು, ಬಸವರಾಜ ಬೂದಿಯಾಳವರು, ನಮ್ಮ ಸಮಾಜದ ಅತ್ಯಂತ ಹಿರಿಯ ನಾಯಕರಾದಂಥ ಶಿವಶರಣಪ್ಪಣ್ಣ ಕೂಬಾಳವರು, ರಾಜ್ಯ ಮಟ್ಟದ ನಾಯಕರಾದಂಥ ನಮ್ಮ ಶಿವಕುಮಾರ್ ನಾಟಿಕರ್ ಅವರು, ಮತ್ತು ಔಂಟಿಯವರು, ಲಕ್ಷ್ಮಣ ಔಂಟಿಯವರು, ನಮ್ಮ ಬಸವರಾಜ್ ಸಪ್ಪನಗುಳವರು, ಅಫ್ಜಲ್ಪುರ ತಾಲೂಕು ಅಧ್ಯಕ್ಷರಾದಂಥ ಮಾರಾ ಯಕ್ಷಿಯವರು, ಮತ್ತು ಖ್ಯಾತ ನ್ಯಾಯವಾದಿಗಳು ಮತ್ತು ಹೈಕೋರ್ಟ್ದಾಗ ಮಾಡ್ತಾರೆ ಈಗ ನ್ಯಾಯವಾದಿಯವರು ನಮ್ಮ ಕನಕಗಿರಿಯವರು, ಗುಂಡು ಐನಾಪುರವರು, ನಮ್ಮ ಸಮಾಜದ ಅಂಬಿಗರ ಚೌಡೇನ ಅಧ್ಯಕ್ಷರಾದಂಥ ಅಮೃತ್ ಡಿಗ್ಗಿಯವರು, ವಿಜಯಕುಮಾರ್ ಹದಗಲ್ ಅವರು, ಮತ್ತು ಸಾಯಿಬಣ್ಣ ಎಲ್ಲರೂ ಎಲ್ಲರೂ ಇದರಲ್ಲಿ ಭಾಗವಹಿಸ್ಲಿಕ್ಕೆ ಭಾಳ ಉತ್ಸುಕರಾಗಿ ಬಂದಿದ್ದಾರೆ. ನಮ್ಮದು ನಾಳೆ ನಡೀತಕ್ಕಂಥ ಸಮೀಕ್ಷೆಯಲ್ಲಿ ಕಾಲಮ್ ನಂಬರ್ 9 ರಲ್ಲಿ A-0588 ಅದರಲ್ಲಿ ಕಬ್ಬಲಿಗ ಅಂತ ಬರೆಸಲು ನಾನು ತಮ್ಮ ಮೂಲಕ ನಮ್ಮ ಸಮಾಜದವರಿಗೆ ಮನವಿ ಮಾಡುತ್ತೇನೆ. ಆಮೇಲೆ ಕಾಲಮ್ ನಮ್ಮ ರಾಜಗೋಪಾಲ್ ರೆಡ್ಡಿಯವರು ಕೂಡ ಬಂದಿದ್ದಾರೆ. ಕಾಲಮ್ ನಂಬರ್ 10 A-0712 ಕೋಳಿ ಆರ್ ಕೋಲಿ. ಕಾಲಮ್ ನಂಬರ್ 11 C-22.2 ಟೋಕ್ರೆ ಕೋಳಿ. ಪರ್ಯಾಯ ಪದಗಳು ಕೂಡ ಬರೆಸಬೇಕು. ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೋಲಿ ಕಬ್ಬಲಿಗೆ ಅಂತ ಹೊಳ್ತಾರೆ. ಹೆಚ್ಚಿನ ಪದ ಅಂದರೆ ನಮ್ಮದೆಲ್ಲ ಸರ್ಟಿಫಿಕೇಟ್ಗಳು ಕೊಟ್ಟಿದ್ದು ಕಬ್ಬಲಿಗೆ ಅಂತ ಇರೋದ್ರಲ್ಲಿಂದ ಕಬ್ಬಲಿಗೆ ಅಂಥೇಳಿ ಬರೆಸೋದ್ರಿಂದ ಸಮಾಜದ ಎಷ್ಟು ಜನಸಂಖ್ಯೆ ಇದ್ದಿದೆ ಅಂಥೇಳಿ ಒಂದು ನಮಗೆಲ್ಲ ಅರಿವು ಬರ್ತದೆ. ಮತ್ತು ಮುಂದಿನ ದಿನಗಳಲ್ಲಿ ನಾವು ರಾಜ್ಯದ ಮುಖಾಂತರ ಕೇಂದ್ರಕ್ಕೆ ಕೋಲಿ, ಕಬ್ಬಲಿಗ, ಬೆಸ್ತ, ಅಂಬಿಗ, ಬಾರ್ಕಿ, ಮಗುವೀರ ಅಂಥೇಳಿ ಕೆಲವು ಪದಗಳು ಕೂಡ ಕಳಿಸ್ತಕ್ಕಂಥದ್ದು ಅನುಕೂಲ ಆಗ್ತದೆ ಎಂಬ ಭಾವನೆಯಿಂದ ಇಡೀ ಸಮಾಜದವರು ಒಕ್ಕಟ್ಟಾಗಿ ಮೊದಲನೇ ಹೆಸರು ಜಾತಿ ಅಂತೇಳಿ ಬಂದ ಕಾಲಮ್ದಲ್ಲಿ 9ರಲ್ಲಿ ಕಬ್ಬಲಿಗ ಅಂತೇ ಬರೆಸಬೇಕು. ಎರಡನೇದು ಕಾಲಮ್ ನಂಬರ್ 10ನಲ್ಲಿ ಕೋಳಿ ಅಂತ ಬರೆಸಬೇಕು. ಕೋಲಿನೂ ಅಂತಾರೆ, ಅದಕ್ಕೆ ಕೋಳಿನೂ ಅಂತಾರೆ. ಕೆಲವು ಭಾಷೆಗಳಲ್ಲಿ ಕೆಲವು ಡಿಫ್ರೆನ್ಸ್ ಆಗಿ ಕೋಲಿ ಆರ್ ಕೋಳಿ. ಆಮೇಲೆ ಕಾಲಮ್ ನಂಬರ್ 11ರಲ್ಲಿ ಟೋಕ್ರೆ ಕೋಳಿ. ಈ 3 ಪದಗಳು ಬರೆಸ್ಬೇಕಂಥೇಳಿ ನಮ್ಮ ದಯವಿಟ್ಟು ನಿಮಗೆ ಕೈ ಮುಗಿತೀನಿ. 7 ಜಿಲ್ಲಾಕರ ಬರಪ್ಲೆ ಮಾಡಿರಿ. ಇಲ್ಲೇ ನಮ್ಮ ಸುತ್ತಾನೆ ಬರೆದ್ರಂದ್ರೆ
ಅವು ಮುಂದಕ್ಕಿಂದ್ರೆ ಯಾರು ಓದಲ್ಲಿ ಕೆರೆ ಮೋಡ್ ಸುತ್ತನೇ ಬರ್ತಾವೆ ಒಂದೊಂದು ಸಲ ಇವು ಕೆಲವು ವರ್ಡ್ಗಳು. ಅದಕ್ಕೆ ಇದು ಭಾಳ ಅರ್ಥಪೂರ್ಣವಾದಂಥದ್ದು ದೊಡ್ಡ ಸಮಾಜ ಇರೋದ್ರಿಂದ ಈ ಸಮಾಜ ಒಂದು ಒಕ್ಕಟ್ಟು ಆಗ್ಬೇಕಾದ್ರೆ ಉದಾಹರಣೆ ಇವರೆಲ್ಲ ಒಳ್ಳೆ ಮಂದಿ ಅವರೆಲ್ಲ ಮಾಡ್ತಾರೆ. ಆದ್ರೂ ಕೂಡ ನೀವೆಲ್ಲರೂ ಹಿರಿಯರು ಬಂದಿರಿ. ಈ ದೊಡ್ಡ ದೊಡ್ಡ ಸಮಾಜಗಳು ಕೂಡ ನೀವೆಲ್ಲ ಈ ವೀರಶೈವ ಲಿಂಗಾಯತ ಇರ್ಬೋದು, ಬ್ರಾಹ್ಮಣರು ಇರ್ಬೋದು, ಎಲ್ಲರಿಗೆ ದುನಿಯದು ಬರೆದು ಒಯ್ದು ಮುಟ್ಸಿಬಿಟ್ರಿ ಮ್ಯಾಲೆ ಅವ್ರಿಗೆ ಪೂರ. ಇವು ಅತ್ಯಂತ ಕಷ್ಟದಾಗಿದ್ದಂಥ ಸಮಾಜ ಬರ್ದಾರ ನಿನ್ನ ಬರ್ದಾರ ನಿಮ್ಗೆ ಅರೆಸ್ಟ್ ಮಾಡಿದ್ರು. ಅದ್ರದ್ದು ಮುಖ್ಯ ಅಲ್ಲ, ಇದು ಭಾಳ ಅರ್ಥಪೂರ್ಣ. ಇದು ಹೋರಾಟ ಅಲ್ಲಲ್ಲ, ಇದು ಸಮನ್ವಯ ಸಮಿತಿ. ಇದು ಒಂದು ಸಂದೇಶ ಬರೆದ್ರೆ ಈ ಸಮುದಾಯದವರು ಯಾದಗಿರಿ ಬರ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ, ಆಮೇಲೆ ಬೀದರ್ದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಅಲ್ಲಿ ಟೋಕರೆ ಕೋಳಿ ಪರ್ಯಾಯ ಪದ ಕಬ್ಬಲಿಗೆ ಅಂತೇಳಿ ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ಪರಿಶಿಷ್ಟ ಜಾತಿಯಲ್ಲಿ ಇದ್ದಾರೆ ಅವರು, ಪರಿಶಿಷ್ಟ ಪಂಗಡದಲ್ಲಿ. ಆಮೇಲೆ ಈ ಕೋಳಿ ಅಂತಲೂ ಕೂಡ ರಾಮನಾಥ್ ಕೋವಿಂದರು ಕೂಡ ನಮ್ಮ ಜಾತಿಯವರೇ ಅವರೆಲ್ಲ ಪರಿಶಿಷ್ಟ ಜಾತಿಯಲ್ಲಿ ಇದ್ದಾರೆ ಅಲ್ಲೆಲ್ಲ ಆ ಕಡೆ. ಅದಕ್ಕೆ ಅವೆಲ್ಲ ಎರಡೂ ನಮ್ಮ ಜಾತಿ ಈ ಕಬ್ಬಲಿಗೆ ಸಪೋರ್ಟ್ ಆಗಲಿ ಅಂಥೇಳಿ ನಾವು ಕಬ್ಬಲಿಗೆ ಅಂಥೇಳಿ ಮೇನ್ ಬರೆಯೋದು. ಆಮೇಲೆ ಕೋಲಿ ಮತ್ತು ಟೋಕರೆ ಕೋಳಿ ಅಂತೇಳಿ ನೆಮಸ್ರಿ ಅಂಥೇಳಿ ನಿಮ್ಮ ಮೂಲಕ ಮನವಿ ಮಾಡ್ತೀನಿ. ಆಮೇಲೆ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಾವು ಸಾಮಾಜಿಕ, ಆರ್ಥಿಕ, ರಾಜಕೀಯ, ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದ ಸಮಾಜವಾಗಿದೆ. ಆದ್ದರಿಂದ ಮುಂಬರುವ ಸಮೀಕ್ಷೆಯಲ್ಲಿ ನಮ್ಮ ಎಲ್ಲ ವಾಸ್ತವ ಸ್ಥಿತಿಗತಿಗಳು, ಅಂಕಿಅಂಶಗಳು ಮತ್ತು ನಿಖರವಾದ ಮಾಹಿತಿ ಇದ್ದಾಗ ಮಾತ್ರ ಸರ್ಕಾರಕ್ಕೆ ಸವಲತ್ತುಗಳು ಮತ್ತು ಮೀಸಲಾತಿ ನೀಡಲು ಅನುಕೂಲವಾಗುತ್ತೆ ಎಂಬ ದೃಷ್ಟಿಯಿಂದ ಇವೆಲ್ಲ ಈಗಾಗಲೇ ಹೇಳಿ. ಅದರಿಂದ ಸಮಾಜದ ಮುಖಂಡರು ಆಯಾ ತಾಲೂಕುಗಳಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಮತ್ತು ಸಮಾಜದ ಬಂಧುಗಳು ಎಲ್ಲರೂ ಒಂದೇ ರೀತಿಯಾದ ಮಾದರಿಯನ್ನು ಅನುಸರಿಸಿ ಸಮೀಕ್ಷೆಗೆ ಬಂದ ಅಧಿಕಾರಿಗಳ ಜೊತೆ ಸಹಕರಿಸಬೇಕೆಂದು ಈ ಮೂಲಕ ಕೋರುತ್ತೇನೆ ಅಂಥೇಳಿ ತಮಗೆ ಮನವಿ ಮಾಡ್ತೀವಿ. ಇದರಿಂದ ನಮಗೆ ಶೀಘ್ರದಲ್ಲಿಯೂ ಕೂಡ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಂಥ ಪ್ರಿಯಾಂಕ್ ಖರ್ಗೆರ ನೇತೃತ್ವದಲ್ಲಿ ಎಲ್ಲ ಶಾಸಕರು, ಅಜಯ್ ಸಿಂಗ್ ಇರ್ಬೋದು, BR ಪಾಟೀಲ್ ಇರ್ಬೋದು, ಖನಿಜ್ ಫಾತಿಮರು ಇರ್ಬೋದು, ಅಲ್ಲಂಪ್ರಭು ಪಾಟೀಲ್ ಎಲ್ಲ ಮತ್ತು MLC ಜಗದೇವ್ ಗೊತ್ತದೆ ಎಲ್ಲರಿಗೂ ಒಕ್ಕಟ್ಟಾಗಿ ಕೂಡಿಕೊಂಡು ಬೇರೆ ಬೇರೆ ಪಕ್ಷದಿದ್ದರೂ ಕೂಡ ಅವ್ರ ಸಹಕಾರ ಕೂಡ ತೊಗೊಂಡು ನಾವು ಮುಖ್ಯಮಂತ್ರಿಯ ನೇತೃತ್ವದಲ್ಲಿ ಶೀಘ್ರದಲ್ಲಿ ಒಂದು 4-5 ದಿನದಲ್ಲಿ ಒಂದು ಮೀಟಿಂಗ್ ಮಾಡ್ತಾಯಿದ್ದೀವಿ. ಅದರ ಮುಖಾಂತರ ನಮ್ಮದು ಏನು ಸ್ಥಿತಿ ಕೂಲಿ, ಕಬ್ಬಲಿಗ, ಬೆಸ್ತ, ಅಂಬಿಗ, ಬಾರ್ಕಿ, ಮೊಗವೀರ ಎಂಬ ಪದಗಳು ಕೂಡ 39 ಪರ್ಯಾಯ ಪದಗಳಲ್ಲಿ ಕೆಲವು ಈಗಾಗಲೇ ST ಆಗ್ಯಾವೆ, SC ಎಲ್ಲ ಆಗಿವೆ, ಅದಕ್ಕೆಲ್ಲ ಬಿಟ್ಟಿವಿ ನಾವು. ಕೇಂದ್ರ ಸರ್ಕಾರದವರು ಕೂಡ ಉತ್ಸುಕರಾಗಿದ್ದಾರೆ. ಇವು 4-5 ಪದಗಳು ಕಳಿಸ್ತಾರೆ. ಪ್ರಾಮಾಣಿಕವಾದ ಪ್ರಯತ್ನ ಈಗಾಗಲೇ ಪ್ರಧಾನಮಂತ್ರಿಯವರು ಮಾತು ಕೊಟ್ಟಿದ್ದಾರೆ. ನಾವು ಕೂಡ ನಿಮ್ಗೆ ಸಹಕಾರ ಮಾಡ್ತೀವಿ ಅಂತೇಳಿ ಬಸವರಾಜ ಬೊಮ್ಮಾಯಿ ಇರ್ಬೋದು, ಪ್ರಹ್ಲಾದ್ ಜೋಶಿ ಇರ್ಬೋದು, ಶೋಭಾಕರ್ ಇವರೆಲ್ಲರೂ ಕೂಡ ಈ ಸಮಾಜದ ಅರಿವು ಇರೋದರಿಂದ ನಾವು ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಯವರು ಕೂಡ ನಾವು ವಿಧಾನ ಪರಿಷತ್ ನಡೆದಾಗ ನಾವು ರವಿಕುಮಾರ್ ಅವರು, ಸಾಬಣ್ಣ ತಳವಾರರು ಮುಖ್ಯಮಂತ್ರಿ ಸದನದಾಗ ಬಂದಾಗ ಅವ್ರಿಗೆ ಭೇಟಿಯಾಗಿದ್ದಾಗ ಈ ಸದನ ಮುಗಿದ ಕೂಡಲೇ ಚರ್ಚೆ ಮಾಡಿ ಕಳಿಸ್ಕೊಡ್ತೀನಿ ನಮ್ಮ ಮಾತು ಕೊಟ್ಟಿದ್ದಾರೆ. ನಾವು ಕೂಡ ಒಂದು ನಿಯೋಗ ಬೆಂಗಳೂರಿಗೆ ಹೋಗಿ ಅವ್ರ ಮುಖಾಂತರ ಚರ್ಚೆ ಮಾಡಿ ಈಗಾಗಲೇ ಒಂದು ಪೂರ್ವಭಾವಿ ಸಭೆ ಅಧಿಕಾರಿಗಳ ಮಟ್ಟದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಈ ಭಾಗದ ಎಲ್ಲ ಶಾಸಕರಿಗೆ ಕರೆದುಕೊಂಡು ಮಾಡಿದ್ದಾರೆ. ಎಲ್ಲ ಅಧಿಕಾರಿಗಳು ಕೂಡ ಭಾಳ ಸಮಂಜಸವಾದಂಥ ನಮಗೆಲ್ಲ ಸಹಕಾರ ಮಾಡೋದಾಗಿ ಹೇಳಿದ್ದಾರೆ. ಅದಕ್ಕಾಗಿ ಮುಖ್ಯಮಂತ್ರಿಯಲ್ಲಿ ಒಂದು ಸಭೆ ಮಾಡಿ ಈ ನಾಳೆ ಬರ್ತಕ್ಕಂಥ ಸಚಿವ ಸಂಪುಟದಲ್ಲಿ ಈ 5-6 ಪದಗಳು ಕೂಡ ಕೇಂದ್ರಕ್ಕೆ ಕಳಿಸ್ತಕ್ಕಂಥ ಕೆಲಸ ನಾವು ಮಾಡಕತ್ತೀವಿ. ಅದಕ್ಕೆ ಕೋಲಿ, ಕಬ್ಬಲಿಗ, ಬೆಸ್ತ, ಅಂಬಿಗ, ಬಾರ್ಕಿ, ಮೊಗವೀರ ಎಲ್ಲರಿಗೂ ಅನುಕೂಲ ಆಗಬೇಕಾದ್ರೆ ಈ ಭಾಗದಲ್ಲಿ ಕಬ್ಬಲಿಗ, ಕೋಳಿ, ಟೋಕರೆ ಕೋಳಿ ಇವುಗಳನ್ನು ಈ ಜಾತಿ ಸಮೀಕ್ಷೆನೂ ಕೂಡ ನಮ್ಮ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಬೀಳ್ತೀವಲ್ಲ ಅದಷ್ಟೇ ಮಹತ್ವವಾದಂಥ ಇದು ಒಕ್ಕಟ್ಟು ತೋರಿಸ್ತಕ್ಕಂಥದ್ದು. ಈ ಭಾಗದಲ್ಲಿ ನಾವು ಒಕ್ಕಟ್ಟು ತೋರಿಸಿಲ್ಲ ಅಂತಂದ್ರೆ ಜನಸಂಖ್ಯೆದ ಪೂರ ಮಾಹಿತಿ ಸಿಗಲ್ಲ. ಇದು ಭಾಳ ವರ್ಷ ಎಂದೂ ಆಗಬೇಕಾಗಿತ್ತು. 1931 ಇಸ್ವಿ ಆದಮೇಲೆ ಇಲ್ಲಿ ತನಕ ಈ ಜಾತಿ ಗಣತಿನೇ ಆಗಿಲ್ಲ. 29D ಪ್ರಕಾರ ಕಾಲಮ್ ನಾವು 11 ಇದ್ರ ಪ್ರಕಾರ ಪ್ರತಿ 10 ವರ್ಷಕ್ಕೊಮ್ಮೆ ಇದು ಆಗಬೇಕಾಗಿತ್ತು, ಆಗಿಲ್ಲ. ಈಗ ಒಂದು ಒಳ್ಳೆಯ ಅವಕಾಶವನ್ನು ಮುಖ್ಯಮಂತ್ರಿ ಮಾಡಿಕೊಟ್ಟಿದ್ದಾರೆ, ಕೇಂದ್ರ ಸರ್ಕಾರದವರು ಕೂಡ ಮಾಡಿದ್ದಾರೆ. ಯಾವುದೇ ಸಮೀಕ್ಷೆ ಬಂದಾಗ ನಿಮ್ಮ ಜಾತಿ ಯಾವುದು ಅಂದಾಗ ಫಸ್ಟ್ ನಮ್ಮ ಬಾಯಿಗೆ ಬರೋದೇ ಕಬ್ಬಲಿಗೆ ಅಂತ ಬರಬೇಕು. ಆ ರೀತಿಯಾಗಿ ಇದು ಒಂದು ಸಲ ಅವಕಾಶವಾಗಿ ನೀವೆಲ್ಲ ಭಾಳ ಸಮಾಜದ ಬಗ್ಗೆ ಭಾಳ ವರ್ಷ ನಡೆದು 1996 ಹಿಡಿದು ದೇವೇಗೌಡರು ಪ್ರಧಾನಮಂತ್ರಿ ಇಲ್ಲಿ ಬಂದಾಗ ಹಿಡಿದು ನಮಗೆಲ್ಲ ಸಹಕಾರ ಮಾಡ್ತಾ ಎಲ್ಲ ಬರ್ಕೋತಾನೆ ಬಂದಿರಿ ಕುಲಕರ್ಣಿಯವರೇ. ಆದರೆ ಇದೊಂದು ಇಲ್ಲಿ ತನಕ ಆಗಿಲ್ಲ. ಈಗ ಆಗ ಕಾಲ ಬಂದದ. ದಯವಿಟ್ಟು ಎಲ್ಲವನ್ನು
ವಿಚಾರಗಳು ದೃಢೀಕರಿಸಿ ನಮಗೆ ತಿಳಿದಿದ್ದು ಹೇಳಿ, ನಮಗೆ ತಿಳಿಯಾರ್ದ್ರು ನಿಮ್ಮಲ್ಲಿ ಇರ್ತಾವೆ ಕೆಲವು, ಅವು ಒಳ್ಳೆಯವು ಇರ್ತಾವೆ, ಅವೆಲ್ಲ ನಾವು ಬರೆದು ನಾಳೆ ಜರ ಸ್ಟೇಟ್ ಲೆವೆಲ್ ಮಾಡಿದ್ರೆ ಭಾಳ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಮಾಡ್ತಿರಲ್ಲ ಗೊತ್ತಿಲ್ಲ, 7 ಜಿಲ್ಲಾಕರ ಬರೋ ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ.